ಮತಾಂತರದ ಚರ್ಚೆ ಇನ್ನಷ್ಟು ಗಂಭೀರವಾಗುವುದಕ್ಕಿಂತ ಮೊದಲು ಅರ್ಜೆಂಟ್ ಆಗಿ ಒಂದು ದಲಿತ ಸಮಾವೇಶ ಮಾಡಿ ಮುಗಿಸಿಬಿಡಬೇಕಾಗಿದೆ ಸಿದ್ದರಾಮಯ್ಯನವರ ಬಣಕ್ಕೆ. ಒಂದು ದಲಿತ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿಬಿಡೋಣ. ಅಂಥದ್ದೊಂದು ಪ್ರಯತ್ನ ಮಾಡಿದಾಗಲೆಲ್ಲ ಡಿ ಕೆ ಶಿವಕುಮಾರ್ ಅವರು ಅಡ್ಡಗಾಲು ಹಾಕ್ತಿದ್ದಾರೆ. ಅದರಲ್ಲೇನು ಮುಚ್ಚುಮರೆ ಇಲ್ಲ. ಅದಕ್ಕೆ ರಾಜಣ್ಣ ಅವ್ರು ಕೇಳ್ತಾ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು, ಎಐಸಿಸಿ ಅಧ್ಯಕ್ಷರು ದೊಡ್ಡವರು. SC ST ಸಮಾವೇಶಕ್ಕೆ ಎಐಸಿಸಿ ಇಂದ ಪರ್ಮಿಷನ್ ಕೇಳಿದೀವಿ. ಸಮಾವೇಶದ ಅಧ್ಯಕ್ಷತೆ ಹೆಂಗೂ ಕೆಪಿಸಿಸಿ ಅಧ್ಯಕ್ಷರದ ಇರುತ್ತಲ್ವಾ? ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರಿನಲ್ಲಿ SC ST ಸಮಾವೇಶ. ಕೇಳಿಸ್ಕೊಳ್ಳಿ ರಾಜಣ್ಣ ಅವ್ರು ಹೇಳಿ. ST ಸಮುದಾಯ ಅಂತೇಳಿ ನಾವು ಸಂಕುಚಿತವಾಗಿ ಹೋಗ್ತಕ್ಕಂಥದ್ದು ಸರಿಯಾದಲ್ಲ. ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನ ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಆದ್ರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ. ನಾವೇನೇ ಸಮಾವೇಶಗಳು ಮಾಡಿದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ. ನಾವು ಆ ಒಂದು ಸಮಾವೇಶಕ್ಕೆ ಮಲ್ಲಿಕಾರ್ಜುನ ಎಐಸಿಸಿ ಅಧ್ಯಕ್ಷರನ್ನ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೂಡ ನಾವು ಆ ಸಮಾವೇಶಕ್ಕೆ ಭಾಗವಹಿಸತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಚಿತ್ರದುರ್ಗದಲ್ಲಾದ್ರೂ ಮಾಡ್ತೇವೆ, ಹುಬ್ಳಿಲಾದ್ರೂ ಮಾಡ್ತೇವೆ, ದಾವಣಗೆರೆಲಾದ್ರೂ ಮಾಡ್ತೇವೆ, ಬೆಂಗಳೂರು ಮೈಸೂರು ಮಾಡೋದಿಲ್ಲ. ಶೋಷಿತರ ಸಮಾವೇಶ, ಈಗ ಅವರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ ಅದಕ್ಕೆ ಬಹಳಷ್ಟು ಜನ ಕಣ್ಗಳು ಕೆಂಪಗಾಗ್ತವೆ. ಏನ್ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅವರೇ ಭಾಗವಹಿಸುವಾಗ ಸಮಾವೇಶದ ಏನು ಅಗ್ರಿಮೆಂಟ್ ಬರ್ಕೊಡ್ಬೇಕು. ಅವರು ದಲಿತ CM ಕೂಗು, ಇನ್ನೊಬ್ಬರ ಕೂಗು, ಯಾವ್ದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು, ಎಐಸಿಸಿ ದೊಡ್ಡವರು. ಅದರಿಂದ ಎಐಸಿಸಿ ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಅವರು ಬರ್ತಾರಲ್ಲ, ಅವರ ಅಧ್ಯಕ್ಷತೆಯಲ್ಲೇ ತಾನೇ ಮಾಡೋದು. KN ರಾಜಣ್ಣ ಅವರದ್ದು ಇನ್ನೊಂದು ವಿಷಯದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಷಯ. ಒಬ್ಬರಿಗೆ ಒಂದೇ ಹುದ್ದೆಯ ನಿಯಮವನ್ನ ಅಪ್ಲೈ ಮಾಡ್ತೀರಿ ಅನ್ನೋದಾದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ತಯಾರು ಅಂತಾರವರು. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಹಿ ಇಸ್ ಟೆಲ್ಲಿಂಗ್ ಇಟ್. ಮೊದಲನೇ ಸಲ ಅಲ್ಲ ಅವ್ರು ಹೇಳ್ತಾರೆ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆದ್ರೆ ನಾನ್ ರೆಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರೆ, ರಾಜೀನಾಮೆ ಕೊಡುವಂದ್ರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸ್ತೀನಿ ಅಂತ KN ರಾಜಣ್ಣ ರೆಡಿ ಅಂತಾರೆ. ಕೇಳಿಸ್ಕೊಳ್ಳಿ. ಅಲ್ಲ ರೀ, ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒಂದ್ ಮ್ಯಾನ್ ಒಂದ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅಲ್ಲ ರೀ, ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒಂದ್ ಮ್ಯಾನ್ ಒಂದ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅಲ್ಲ ರೀ, ಅವ್ರು ಕೆಪಿಸಿಸಿನವರು
ಅಲ್ಲ ACCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒಂದ್ ಮ್ಯಾನ್ ಒಂದ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.